ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತಾಲೂಕಾಡಳಿತ ಸಜ್ಜು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಮಾನ್ಯ ಆಯುಕ್ತರು ಸಹಕಾರ ಚುನಾವಣಾ ಪ್ರಾಧಿಕಾರ ಬೆಂಗಳೂರು ಅವರು ಆದೇಶ ನೀಡಿದ್ದು, ಈ ಚುನಾವಣೆಗೆ ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಮಾಧ್ಯಮದವರೊಂದಿಗೆ ಸದರಿ ಚುನಾವಣೆಯ ಪ್ರಕ್ರಿಯೆಯನ್ನು ವಿಸ್ತೃತವಾಗಿ ವಿವರಿಸುತ್ತಾ ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್ ಅವರು, ನಮ್ಮ ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 6ರವರೆಗೆ ಒಟ್ಟು 18 ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸುಮಾರು 67 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಸೆಪ್ಟೆಂಬರ್ 7ರಂದು ಎಲ್ಲ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಪರಿಶೀಲನೆ ಮಾಡಿ ಅರ್ಹ ಉಮೇದುವಾರರ ಯಾದಿಯನ್ನು ಪ್ರಕಟಿಸಲಾಗುವುದು. ಸೆಪ್ಟೆಂಬರ್ 8ರಂದು ನಾಮಪತ್ರಗಳನ್ನು ಸಲ್ಲಿಸಿದ ಉಮೇದುವಾರರು ಮಧ್ಯಾಹ್ನ 3 ಗಂಟೆಯವರೆಗೆ ತಮ್ಮ ನಾಮಪತ್ರಗಳನ್ನು ಹಿಂದಕ್ಕೆ ಪಡೆಯಬಹುದು. ಇದೇ ದಿನ ಮಧ್ಯಾಹ್ನದ ನಂತರ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಉಳಿದ ಅರ್ಹ ಉಮೇದುವಾರರ ಯಾದಿಯನ್ನು ಪ್ರಕಟಿಸಲಾಗುವುದು. ಸೆಪ್ಟೆಂಬರ್ 10ರಂದು ಉಮೇದುವಾರರಿಗೆ ಹಂಚಿಕೆ ಮಾಡಲಾದ ಚುನಾವಣಾ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರ ಪ್ರಕಟಿಸಲಾಗುವುದು. ಒಟ್ಟಿನಲ್ಲಿ ಸೆಪ್ಟೆಂಬರ್ 14ರಂದು ರಾಮದುರ್ಗದ ಯಾದವಾಡ ಪದವಿ ಕಾಲೇಜಿನಲ್ಲಿ ಚುನಾವಣೆ ನಡೆಯುತ್ತದೆ ಮತ್ತು ಇದೇ ದಿನ ಚುನಾವಣೆಯ ನಂತರ ಮತ ಎಣಿಕೆ ಮಾಡಿ ಸಂಜೆಯೇ ಚುನಾವಣಾ ಅಧಿಕಾರಿಗಳಿಂದ ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಲಾಗುವುದು ಎಂದು ವಿವರವಾಗಿ ತಿಳಿಸಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ನಮಸ್ಕಾರ. ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಖಾನ್ಪೇಟ್ ಇದರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಜರುಗಿಸ್ತಾ ಇದ್ದೇವೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲಿಯವರು ಚುನಾವಣಾ ಅಧಿಕಾರಿಗಳಾಗಿರ್ತಾರೆ. ಒಟ್ಟು 18 ಸ್ಥಾನಗಳಿಗೆ ಚುನಾವಣೆಯನ್ನು ಮಾಡಬೇಕಾಗಿದೆ. ಅದರ ಅಂಗವಾಗಿ ದಿನಾಂಕ 30/8/25 ಅಲ್ಲಿಂದ 6/9/25 ಅಂದರೆ ಇವತ್ತಿನ ತನಕ ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಜರುಗಿಸಿದ್ದೇವೆ. ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇಲ್ಲಿ ತನಕ ಇವತ್ತು ನಾಮಪತ್ರ ಕೊನೆಯ ದಿನಾಂಕ ಇತ್ತು. 3 ಗಂಟೆ ತನಕ ಒಟ್ಟು 67 ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ. ಅದರಲ್ಲಿ ಅ ವರ್ಗದ ನಾಮಪತ್ರಗಳು 63, ಬ ವರ್ಗದ್ದು 2, ಡ ವರ್ಗದ್ದು 2, ಒಟ್ಟು 67 ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ. ನಾಳೆ ನಾಮಪತ್ರಗಳ ಪರಿಶೀಲನೆ ಇದೆ. ರವಿವಾರ ದಿನ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ಅದರ ನಂತರ ಸೋಮವಾರ ದಿನ ಅಂದರೆ 8ನೇ ತಾರೀಕಿಗೆ ನಾಮಪತ್ರವನ್ನು ಹಿಂದಕ್ಕೆ ಪಡೀಲಿಕ್ಕೆ ಅವಕಾಶ ಇರ್ತೈತೆ. ಆವಾಗ ಅದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಸಮಯಾವಕಾಶ ಇರ್ತೈತೆ. ಅದರ ನಂತರ ಕಣದಲ್ಲಿ ಉಳಿದಿರುವ ಅರ್ಹ ಉಮೇದುವಾರರ ಯಾದಿಯನ್ನು ನಾವು 3 ಗಂಟೆ ನಂತರ ಸೋಮವಾರ ದಿನ ಪ್ರಕಟಣೆಯನ್ನು ಮಾಡ್ತೀವಿ. ಆಮೇಲೆ 10ನೇ ತಾರೀಕಿಗೆ ಚುನಾವಣಾ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರವನ್ನು ಪ್ರಕಟಣೆಯನ್ನು ನಾವು 10ನೇ ತಾರೀಕು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಕಟಣೆಯನ್ನು ಮಾಡ್ತೀವಿ. ಅದರ ನಂತರ 14ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆಯನ್ನು ಈ ರಾಮದುರ್ಗದ ಏನು ಡಿಗ್ರಿ ಕಾಲೇಜ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನನ್ನು ನಾವು ನಿರ್ಮಾಣ ಮಾಡ್ತೀವಿ. ಮಾಡಿ ಅಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಜರುಗಿಸ್ತೇವೆ. ಥ್ಯಾಂಕ್ ಯು.